ಭಾಗ್ಯಲಕ್ಷ್ಮಿ ಸೀರಿಯಲ್ ಪ್ರೋಮೋದಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಗುಂಡಣ್ಣಗೆ ತುಂಬ ಹೊಟ್ಟೆ ಹಸುವಾಗಿರುತ್ತೆ. ಅವನು ತುಂಬ ಸುಸ್ತಾಗಿ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಳಕ್ಕೆ ಹೋಗ್ತಾನೆ. ಅಲ್ಲಿಗೆ ತನ್ವಿ ಕೂಡ ಬರ್ತಾಳೆ. ತನ್ಮಯ್ ಏನಾಯ್ತು, ಯಾಕೋ ಸುಸ್ತಾಗಿ ಕೂತಿದ್ಯಾ ಅಂತ ಕೇಳ್ತಾಳೆ. ಅಕ್ಕ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ ಅಕ್ಕ, ಅವಾಗಿದ್ದ ಕಾಯ್ತಾ ಇದ್ದೀನಿ ತಿಂಡಿಗೆ ಯಾರಾದರೂ ಕರೀತಾರೆ ಅಂತ, ನನಗಿನ್ನೂ ಯಾರೂ ಕರೀತಾ ಇಲ್ಲ ಅಂತ ಹೇಳ್ತಾನೆ. ನನಗೂ ಅಷ್ಟೇ ಕಣೋ, ತುಂಬ ಹೊಟ್ಟೆ ಹಸುವಾಗ್ತಾ ಇದೆ ಅಂತ ಹೇಳ್ತಾಳೆ. ಅಮ್ಮ ಮಾಡೋದು ಆಗಿದ್ರೆ ಇಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ನಮ್ಮನ್ನೆಲ್ಲ ಕೂಗ್ತಾ ಇದ್ರು. ಈ ಶ್ರೇಷ್ಠ ಆಂಟಿ ಮಾಡ್ತಾ ಇರೋದ್ರಿಂದ ಇನ್ನೂ ತಿಂಡಿ ಆಗಿಲ್ಲ, ಬಾ ಏನು ಮಾಡಿದ್ದಾರೆ ತಿಂಡಿಗೆ ಅಂತ ನೋಡೋಣ ಅಂತ ಇಬ್ರು ಕೂಡ ಅಡುಗೆ ಮನೆಗೆ ಹೋಗ್ತಾರೆ. ಇವಾಗ ಗುಂಡಣ್ಣ ಮತ್ತೆ ತನ್ವಿ ಅಡುಗೆ ಮನೆಗೆ ಬಂದ್ರು ಎಲ್ಲಾನು ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಎಲ್ಲ ಪಾತ್ರೆನೂ ಕೂಡ ಖಾಲಿ ಇರುತ್ತೆ. ಎಲ್ಲ ಪಾತ್ರೆ ಚೆಕ್ ಮಾಡಿಬಿಟ್ಟು ಗುಂಡಣ್ಣ, ಅಕ್ಕ ಏನಕ್ಕ ಏನೂ ಇಲ್ಲ, ಎಲ್ಲ ಪಾತ್ರೆನೂ ಖಾಲಿ ಇದೆ ಅಂತ ಹೇಳ್ತಾನೆ. ಆ ಶ್ರೇಷ್ಠ ಆಂಟಿ ಏನು ಮಾಡ್ತಾರೋ, ಏನು ಮಾಡಲ್ಲ, ಬರೀ ಜಗಳ ಮಾಡ್ತಾರೆ, ಇಲ್ಲ ನಮ್ಮ ಮನೆ ನೆಮ್ಮದಿ ಹಾಳು ಮಾಡ್ತಾರೆ, ಇನ್ನೇನು ಮಾಡೋಕೆ ಬರುತ್ತೆ ಅವ್ರಿಗೆ, ಅಡುಗೆನೂ ಬರಲ್ಲ ಏನೂ ಬರಲ್ಲ ಅಂತ ತನ್ವಿ ಹೇಳ್ತಾಳೆ. ಬಾ ಅಮ್ಮ ಹತ್ರ ಹೋಗಿ ಕೇಳೋಣ ಅಂತ ಇಬ್ರು ಕೂಡ ಇವಾಗ ಭಾಗ್ಯ ಹತ್ರ ಬರ್ತಾರೆ. ಇನ್ನು ಕುಸುಮ ರೂಮಲ್ಲಿ ಕುತ್ಕೊಂಡು ಬಟ್ಟೆನ ಮಾಡಿಸಿಡ್ತಾ ಇರ್ತಾಳೆ. ಅಲ್ಲಿಗೆ ಭಾಗ್ಯ ಕೂಡ ಬರ್ತಾಳೆ. ಭಾಗ್ಯ ಬಂದು ಸೈಲೆಂಟ್ ಆಗಿ ಕೂತಿರ್ತಾಳೆ. ಏನು ಮಾತಾಡೋಕೆ ತುಂಬಾ ಮುಜುಗರ ಪಡ್ಕೊಂತಿದ್ದಿ ಅಂತ ಕೇಳಿದಾಗ, ಅದು ಅತ್ತೆ ಬೆಳಗ್ಗೆ ಇದ್ದ ಯಾವುದು ಕೂಡ ಸರಿ ಹೋಗ್ತಾ ಇಲ್ಲ, ಪಾಪ ಮಾವಾಗೂ ಕೂಡ ಕಾಫಿ ಸಿಕ್ಕಿಲ್ಲ, ಅವರು ಹೊರಗಡೆ ಹೋಗಿ ಕಾಫಿನ ಕುಡ್ಕೊಂಡು ಬಂದಿದ್ದಾರೆ, ಇನ್ನು ಮಕ್ಕಳಿಗೂ ಕೂಡ ತುಂಬಾ ಹಸುವಾಗ್ತಾ ಇದೆ ಅಂತ ಹೇಳ್ತಾಳೆ ಭಾಗ್ಯ. ಅದಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ಅಂತ ಕುಸುಮ ಕೇಳ್ತಾಳೆ. ಅದು ಅತ್ತೆ, ಅದು ಹೋಟೆಲ್ ಹೋಗೋಕ್ಕೂ ಮುಂಚೆ ನಾನೇ ತಿಂಡಿ ಊಟ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ಲಾ ಅಂತ ಕೇಳ್ತಾಳೆ. ಅದೇ ಟೈಮಿಗೆ ಅವ್ರ ಮಾವ ತನ್ವಿ ಗುಂಡಣ್ಣ ಎಲ್ಲರೂ ಕೂಡ ಕುಸುಮ ರೂಮಿಗೆ ಬರ್ತಾರೆ. ಕುಸುಮಗಂತೂ ತುಂಬ ಕೋಪ ಬಂದಿರುತ್ತೆ. ಆಗ ಕುಸುಮ, ಭಾಗ್ಯ ಏನಾಗಿದೆ ನಿನಗೆ, ನಾನು ಹೇಳಿದ್ದೆಲ್ಲ ಮರ್ತೋಗ್ಬಿಟ್ಟಿದೀಯಾ ಹೇಗೆ, ನಾನೇನು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ನೀನು ಅಡುಗೆ ಮನೆಗೆ ಕಾಲಿಡೋ ಹಾಗಿಲ್ಲ, ಆದರೂ ಯಾಕೆ ಹಿಂಗೆ ಮಾತಾಡ್ತಿದ್ದೀಯ ಅಂತ ಕುಸುಮ ಬೈತಾಳೆ. ಅವಾಗ ಅವ್ರ ಮಾವನು ಕೂಡ ಅಷ್ಟೇ, ನೋಡಮ್ಮ ನಂಗೆ ಯಾವುದೇ ಥರದ ಸಮಸ್ಯೆನೂ ಕೂಡ ಆಗಿಲ್ಲ, ನೀನು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು, ಇಷ್ಟು ದಿನ ಈ ಮನೆಯವ್ರಿಗೋಸ್ಕರ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀಯ, ನಿನ್ನೆಲ್ಲ ಕಷ್ಟನೂ ಆ ದೇವ್ರಿಗೇನೆ ಗೊತ್ತು ಅಂತ ಅವ್ರ ಮಾವ ಹೇಳ್ತಾರೆ. ನಿನ್ ಬೆಳಗಾದ್ರೆ ಅತ್ತೆ ಮಾವ ಮಕ್ಕಳು ಅನ್ಕೊಂಡೆಲ್ಲ ಬದುಕಿದೀಯ, ಇನ್ನಾದರೂ ನಿನ್ಗೋಸ್ಕರ ಬದುಕು ಮಗಳೇ, ಸಾಕು ಈ ತ್ಯಾಗ ಎಲ್ಲ ಅಂತ ಅವ್ರ ಮಾವ ಹೇಳ್ತಾರೆ. ಅತ್ತೆ ಅದು ಗುಂಡಣ್ಣಗೆ ಹಸುವಾಗಿರುತ್ತೆ ಅಲ್ವಾ, ನಿಮಗೆ ಗೊತ್ತು ಅಲ್ವಾ ಅತ್ತೆ, ಅವ್ನಿಗೆ ಹಸುವಾದ್ರೆ ಇರೋಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಗುಂಡಣ್ಣ, ಅಮ್ಮ ನಂಗೇನು ಹಸುವಾಗಿಲ್ಲ, ನಾನು ಆರಾಮಾಗಿದ್ದೀನಿ, ಐ ಆಮ್ ಓಕೆ ಅಂತ ಹೇಳ್ತಾನೆ. ಅವಾಗ ತನ್ವಿ ಇದ್ಬಿಟ್ಟು, ಏನು ಈಗಿನ ಕೆಳಗೆ ತುಂಬ ಹಸುವಾಗಿದೆ ಅಂತ ಹೇಳ್ತಾ ಇದ್ದೆ, ಇವಾಗೇನು ನಾಟಕ ಮಾಡ್ತಿದೀಯಾ ಅಂತ ಹೇಳ್ತಾಳೆ. ಅಕ್ಕ ಸುಮ್ಮನಿರಕ್ಕ, ಈ ಅಮ್ಮ ಗೊತ್ತಾದ್ರೆ ತುಂಬ ಬೇಜಾರು ಮಾಡ್ಕೊತಾರೆ ಅಂತ ಗುಂಡಣ್ಣ ಹೇಳ್ತಾನೆ. ಗುಂಡಣ್ಣ ತನ್ವಿ ಮಾತಾಡ್ತಾ ಇರಬೇಕಾದ್ರೆ ಭಾಗ್ಯ, ಏನೋ ಅದು ಗುಸುಗುಸು ಅಂತ ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಇಲ್ಲಮ್ಮ ಅಕ್ಕ ನಾನು ಹಾಗೆ ಮಾತಾಡ್ತಾ ಇದ್ದೀವಿ ಅಂತ ಗುಂಡಣ್ಣ ಹೇಳ್ತಾಳೆ. ನಿಜ ಹೇಳು, ನೀನು ನಿಜವಾಗ್ಲೂ ಹಸುವಾಗಿಲ್ಲೇನೋ ಗುಂಡಣ್ಣ ಅಂತ ಭಾಗ್ಯ ಕೇಳಿದಾಗ, ಇಲ್ಲಮ್ಮ ನಾನು ಆರಾಮಾಗಿದ್ದೀನಿ, ನನಗೆ ಸ್ವಲ್ಪನೂ ಹಸುವಿಲ್ಲ ಅಂತ ಗುಂಡಣ್ಣ ನಕ್ಕಂತ ಹೇಳ್ತಾನೆ. ನಿಜವಾಗ್ಲೂ ಪಾಪ ಅವನಿಗೆ ತುಂಬ ಹಸುವಾಗಿರುತ್ತೆ, ಅದು ಭಾಗ್ಯಗೂ ಕೂಡ ಗೊತ್ತಿದ್ರೂ ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭಾಗ್ಯ ಏನು ಮಾಡ್ತಾಳೆ ಅಂತ ಕಾದು ನೋಡಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.